ಹಾಯ್ ಫ್ರೆಂಡ್ಸ್, ಇದು ಡೇ 4ನ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಎದ್ದಿದ್ದು ಸ್ವಲ್ಪ ಲೇಟ್ ಆಗೋಯಿತು, ಹಾಗಾಗಿ ಫಾಸ್ಟಾಗಿ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ನಂದು ಮಾರ್ನಿಂಗ್ ರೂಟೀನ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟ್ ಕೂಡ ಸಾಂಬಾರನ್ನ ಏನು ಮಾಡ್ಕೊಂಡಿರಲಿಲ್ಲ ನಾನು, ಹಾಗಾಗಿ ಇವಾಗ ಟಿಫನ್ನು ಮತ್ತು ಅನ್ನ ಸಾಂಬಾರು ಎರಡೂ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ಇವಾಗ ಫಸ್ಟು ಅಡುಗೆ ಮಾಡ್ಕೊಂಬಿಡೋಣ, ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ತುಂಬ ಲೇಟ್ ಆಯಿತು ಅಂತ ಹೇಳಿದ್ರೆ ಆಫೀಸ್ಗೂ ಕೂಡ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಫಾಸ್ಟಾಗಿ ಆಗೋದು ಅದೊಂದೇ. ಅದು ಬಿಟ್ಟರೆ ಇವಾಗ ಏನಾದರೂ ಮಾಡೋಕ್ಕೆ ಹೋಗ್ತೀವಿ ಅಂದ್ರೇ ತುಂಬ ಲೇಟ್ ಆಗಿಬಿಡುತ್ತೆ. ನನ್ನ ಮಗ ಏನು ಮಾಡ್ತಿದ್ಯಾ ಅಂತ ಹೇಳಿ ಮಧ್ಯೆ ಬಂದು ಕೇಳ್ಕೊಂಡು ಹೋಗ್ತಿದ್ದಾನೆ. ಚಪಾತಿ ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತ ಹೇಳ್ತಾನೆ. ಬಟ್ ಆ ಟೈಮ್ಗೆ ಅದೆಲ್ಲ ಮಾಡೋದಕ್ಕಾಗಲ್ಲ, ಹಾಗಾಗಿ ಫಾಸ್ಟಾಗಿ ಆಗೋದಂದರೆ ಚಿತ್ರಾನ್ನ ಅಂತ ಹೇಳಿ ಅದನ್ನೇ ಮಾಡ್ಕೊತಾ ಇದ್ದೀನಿ. ಅವನು ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಚಿತ್ರಾನ್ನ ಮಾಡ್ತಿದ್ಯಾ, ಚಪಾತಿ ಮಾಡೇ ಇಲ್ಲ ನೀನು ಅಂತ ಅವನು ಹೇಳ್ತಾನೆ ಇದ್ದಾನೆ. ಮಾರ್ನಿಂಗ್ ಎದ್ದಿದ ತಕ್ಷಣ ಟಿಫನ್ ಏನು ಮಾಡೋದು ಅನ್ನೋದೇ ತುಂಬ ಯೋಚನೆ ಆಗಿಬಿಡುತ್ತೆ ನನಗಂತೂ. ಸೊ ಬೇಗನೆ ಆಫೀಸಿಗೆ ಕೂಡ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ನಾನು ನಾರ್ಮಲ್ ಕ್ಯಾಮ್ರಾದಲ್ಲಿ ವೀಡಿಯೋನ ಮಾಡ್ತಾಯಿದ್ದೀನಿ, ಯಾಕಂತ ಹೇಳಿದ್ರೆ ಈ ಮಾಯ್ಶ್ಚರೈಸರ್ನ ನಾವು ಫೇಸಿಗೆ ಅಪ್ಲೈ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಅಬ್ಸರ್ವ್ ಆಗುತ್ತೆ ನಮ್ಮ ಫೇಸಿಗೆ ಅಂತ ತೋರಿಸೋದು ಕಾರಣಕ್ಕೋಸ್ಕರನೇ. ಸೊ ಅದಾದಮೇಲೆ ಮ್ಯಾಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಫೈನಲ್ ಲುಕ್ಕು ನಂದು ಈ ಥರ ಇದೆ. ಅದಾದಮೇಲೆ ನೀಟಾಗಿ ರೆಡಿಯಾಗಿ ನಾವು ಯಾರಿಗೆ ಹೆಂಗೆ ಕಾಣಿಸ್ತೀವಿ ಅನ್ನೋದಕ್ಕಿಂತ ಸೊ ನಮಗೆ ನಾವು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದೇ ನನಗಂತೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಈ ಥರ ರೆಡಿ ಆಗ್ತಾಯಿದ್ದೀನಿ. ಸ್ಕಿನ್ನು ನಾರ್ಮಲ್ ಕ್ಯಾಮ್ರಾದಲ್ಲೂ ಇಷ್ಟು ನೀಟಾಗಿ ಗ್ಲೋ ಕಾಣೋದಕ್ಕೆ ಏನು ಕಾರಣ ಗೊತ್ತಾ? ಸೊ ನಾನು ಊಟ ಆದಮೇಲೆ ಯಾವಾಗ ಕೂಡ ಈ ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಈ ಟ್ಯಾಬ್ಲೆಟ್ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಈ ಟ್ಯಾಬ್ಲೆಟ್ನ ನಾನು ಈಗ ಆಲ್ರೆಡಿ 6 ಮಂತಿಂದ ಯೂಸ್ ಮಾಡ್ತಿದ್ದೀನಿ. ಯಾರು ಕೂಡ ಯೂಸ್ ಮಾಡ್ಬೋದು. ಈಗ ಈ ಟ್ಯಾಬ್ಲೆಟ್ ಯಾವುದು ಅಂತ ಯೋಚನೆ ಮಾಡ್ತಿದ್ರೆ, ಕ್ಯಾಪ್ಸ್ ವಿಟಮಿನ್ ಸಿ ಕ್ಯಾಪ್ಸಲ್ ಟ್ಯಾಬ್ಲೆಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀರಿಗಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಸೊ ಹಾಗೇನಾದರೂ ಚಾಕ್ಲೇಟ್ ಥರ ತೊಗೊಬೋದು. ಇಲ್ಲಿ ನೋಡ್ತಿರ್ಬೋದು, ಈ ಥರ ಇರುತ್ತೆ. ನನ್ನ ಸ್ಕಿನ್ ಒಂದ್ಸಲ ಅಬ್ಸರ್ವ್ ಮಾಡಿ, ನಾರ್ಮಲ್ ಕ್ಯಾಮ್ರಾದಲ್ಲೂ ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ನನ್ನ ಸ್ಕಿನ್ ಅಂತ ಹೇಳಿ. ಸೊ ಹಾಗಾಗಿ ನಾನು ಈ ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಆಫೀಸ್ ಕೂಡ ಲೇಟ್ ಆಗಿತ್ತು, ಹಾಗಾಗಿ ನಾನು ಕೂಡ ಹೊರಟೆ. ಮನೆಗೆ ಬಂದು ಸೊ ಪಾತ್ರೆ ಏನಿತ್ತು ಮಾರ್ನಿಂಗು ಅದರದ್ದೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೇನ. ಹಾಗಾಗಿ ಇವಾಗ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಅಂಗಡಿಲೇ ಹೇಳಿದರು ನಮ್ಮ ಮನೆಯವರು ಚಿಕನ್ ಮಾಡು ಅಂತ ಹೇಳಿ, ಹಾಗಾಗಿ ಮನೆಗೆ ಚಿಕನ್ ತೊಗೊಂಬಂದ್ಬಿಟ್ಟು ಚಿಲ್ಲಿ ಚಿಕನ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫಾಸ್ಟಾಗಿ ಮಾಡ್ಕೊಬೋದು, ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ